ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಯೂಟ್ಯೂಬ್ ಚಾನಲ್. ಸೊ ನಾನೊಂದು ರ್ಯಾಂಡಮ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪುಟಾಣಿ ಈಗ ಮಲ್ಕೊಂಡಿದ್ದಾಳೆ. ಪಾಚಿ ಮಾಡಿದ್ದ ಮಗನೇ? ಮಾಮಿ ಮಾಡ್ದಾ? ಮಾಮಿ ನಾನು ಮಾಡಿಬಿಟ್ಟೆ ನೀನು ಪಾಚಣಿದಾಗ. ಓಕೆ ಗೈಸ್, ಈಗ ಅಮ್ಮ ಬರ್ತೀನಿ ಅಂತಂದರು. ಸೊ ಬರ್ತಾಯಿದ್ದಾರೆ ಅನ್ಸುತ್ತಾ ಆನ್ ದ ವೇ. ಈಗ ಜಸ್ಟ್ ಎಲ್ಲ ಪಡ್ಡು ಮಾಡೋಣ ಬೆಳಗ್ಗೆ. ಓನ್ ಮಗನೇ ಪಡ್ಡು ಮಾಡೋಣ ಅಂತ ಎಲ್ಲ ರುಬ್ಬಿಟ್ಟಿದೆ. ಆಯ್ತು ಇಳಿ. ಓನು ಉಬ್ಬ ಮಾಡಿ ಎಲ್ಲರಿಗೂ ಉಬ್ಬ. ಓಕೆ ಓಕೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಿಡೋಲ್ಲ ಇದ್ದವಳೆ. ಬಾಯ್ ಬಾಯ್. Bye-bye. ಎಲ್ಲೋಯ್ತೀರಾ ನೀವೀಗ? ಟೀಚರ್ ಮಾಡ್ತಾಳೆ, ಸ್ಟೂಡೆಂಟ್. ನಮಸ್ತೆ ಟೀಚರ್. ನಮಸ್ತೆ ಟೀಚರ್. ಗೈಸ್, ಅಮ್ಮ ಒಬ್ಬಟ್ಟು ತಂದಿದ್ದಾರೆ. ಈ ಒಬ್ಬಟ್ಟಿಂದು ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ. ಗೈಸ್, ವೆರೈಟಿ ಹಪ್ಪಳ. ಯಾಕಂದರೆ ಇವತ್ತು ಸಾಂಬಾರು ಬಂದು ಬೇಸ್ ಮೊಸರು ಸಾರು, ಅದಕ್ಕೋಸ್ಕರ ಹಪ್ಪಳ ಎಲ್ಲ ವೆರೈಟಿ ಐತೆ. ನಾನು ಹಪ್ಪಳ ಕರಿಯೋದೇ ರೇರು. ಮೊಸರು ಸಾರು ಅಲ್ವಾ, ನೆಂಚಿಕೆಗಿರಲಿ ಅಂದ್ಬಿಟ್ಟು ಹಪ್ಪಳ ಕರೆದಿದ್ದೀವಿ. ಓಕೆ ಗೈಸ್, ಇವತ್ತಿನ ನೈಟು ಮುದ್ದೆ ಸಾರು. ಅಮ್ಮ ಅಳ್ತೈತೆ ಜನ. ಅಮ್ಮ ಅಳ್ತೈತೆ ನೋಡು. ಕೈ ತೆಗಿ ಅಮ್ಮಂದು. ಪೀಕಬು ಮಾಡಮ್ಮ, ಪೀಕಬು ಮಾಡಮ್ಮ, ಪೀಕಬು. ಗೈಸ್, ನಮ್ಮಮ್ಮನ ಸೆರೆ ಹಿಡ್ಕೊಂಡು ಆಟ ಆಡ್ತಾವಳೆ 10 ಗಂಟೆ ರಾತ್ರಿಲಿ ಮಲ್ಕೊಳಕ್ ಬಿಟ್ಟು. ಅವತ್ತೊಂದ್ಸಲ ನಾನು ಹೊರಗಡೆ ಹೋಗಿದ್ದೆ ಅಂದ್ಬಿಟ್ಟು ನಮ್ಮಮ್ಮ ಆಟ ಆಡ್ಸೋರೆ. ಅದನ್ನ ನೆನಪಿಸ್ಕೊಂಡು ಈಗ ನಮ್ಮಮ್ಮ ಸೆರೆಗೆ ನಿಲ್ಲಿಸ್ತಾ ಇದ್ರು.
ಮಾಡು 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 ಅಂತ ಮಾಡಿಸ್ಕೊತಾಳೆ ಆ ಥರ ಆಟ ಆಡೋಕ್ಕೆ. ಜಾಗ ದೊಡ್ಡದಾಗಿರುತ್ತೆ ಈಚೆಗಡೆ ಚೆನ್ನಾಗಿರ್ತದೆ ಆಟ ಆಡೋಕ್ಕೆ. ಅಲ್ಲಂದರೆ ಕಿತ್ನಳ್ಳಿಲಿ ಮಾಡಿದ್ದು. ಕೊಡು ಕೈ ಕೊಡು. ಇಲ್ಲಲ್ಲ ಆಗಡ ಕೊಟ್ಟು The wipers on the bus go. Swish, swish, swish. ಮಾಡು ಬೈಲಿ. Swish, swish ಮಾಡು. Swish, swish, swish. Swish, swish, swish. The people on the bus go up and down. Up and down. The mommy on the bus go. The baby on the bus go. Wah, wah, wah. Wah, wah, wah. The mommy on the bus go. The horn on the bus go. Beep, beep, beep. Beep, beep, beep. ಆಮೇಲೆ ಏನು ಮಾಡ್ತೀವಿ ಮಗನ? ಬೀಪ್ ಬೀಪ್ ಮಾಡ್ತೀಯಾ? The daddy on the bus go. I love you. I love you. Okay, good night. Bye. Good night. ಗುಡ್ ನೈಟ್ ಬಂಗಾರ. ಗುಡ್ ನೈಟ್. ಪಚ್ಚ ಮಾಡಮ್ಮ ಮಗನೆ. ಪಚ್ಚ ಮಾಡಮ್ಮ ನಾವು. ಪಚ್ಚ ಮಾಡಲ್ವ ನೀನು? ಇಲ್ಲ ಅಮ್ಮನ ಜೊತೆ ಪಚ್ಚ ಮಾಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಡ್ಡು ಮಾಡೋಣ ಅಂತ ಎಲ್ಲ ಮಿಕ್ಸ್ ಆಯಿತು. ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಆನಿಯನ್ನು ಮತ್ತು ಕ್ಯಾರೆಟ್ ಹಾಕಿ ಚೂರು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪಡ್ಡು ಹಾಕೋಣ. ಕಾಯ್ದಿದೆ ತವ. ಪಡ್ಡುಗೆ ಚಟ್ನಿ ಗೈಸ್. ಚಟ್ನಿ ರೆಡಿ ಆಗೈತೆ. ಐನೂರು ಪೂಜೆ ಮಾಡ್ತವ್ರೆ. ನಮ್ಮ ಮಮ್ಮಿ ಪಡ್ಡು ತಿರುಗಿಸ್ತವ್ರೆ. ಪಡ್ಡು ಬರ್ತಾ ಇದ್ದೀವಿ ಬೆಳಗ್ಗೆ ತಿಂಡಿಗೆ. ಹೆಂಗೈತೆ ಅಂತ ಟೇಸ್ಟ್ ಮಾಡಿ ಹೇಳು. ಇನ್ನೂ ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಿದ್ಮೇಲೆ ಹೇಳು. ನಾನೊಂಥರ ಡಿಫ್ರೆಂಟಾಗಿ ನೆನಾಕ್ತೀನಿ ಟೇಸ್ಟ್ ಯಾವ ಥರ ಬರುತ್ತೆ ಅಂತ. ಸರಿ, ಓಕೆ ಗೈಸ್, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಚಿನ್ನು. ಗುಡ್ ಮಾರ್ನಿಂಗ್ ಬಂಗಾರಿ. ಗುಡ್ ಮಾರ್ನಿಂಗ್ ಚಿನ್ನು ಬಂಗಾರಿ. ಗುಡ್ ಮಾರ್ನಿಂಗ್. ಬೆಳಬೆಳಗಿನ ಶೂ ಅಂತೆ. Good morning, love you, Manga.
ಏನು ಚಿನ್ನಮ್ಮ ಏನು ಚಿನ್ನಮ್ಮ ಗ್ಲಾಸಲ್ಲಿರೋದು ಏನದು ಮಗನೆ ಏನಿದು ಬಂಗಾರ ಏನಿದು ಮಗನೆ ಕಾಪಿ ಅಪ್ಪ ಹೊತ್ತ ಗೂಟ್ಗಾಡ್ ನೀನು ಹ್ಞೂ ಮಗನೆ ಹ್ಞೂ ಬಂಗಾರ ಜಾಣ ಜಾಣ ಗೂಟ್ಗಾಡ್ ಇನ್ನೂ ಆಕಳಿಸ್ತೈತೆ ಬಂಗಾರ ಗೈಸ್ ಈ ಡ್ರೆಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಪಾಪಂದು ನಮ್ಮಮ್ಮನೇ ಹಾಳು ಮಾಡಿರೋದು ಗೈಸ್ ಏನು ಮಾಡಿದ್ದೆ ಅಂತ ಹೇಳು ಮಮ್ಮಿ ಈ ಬೆಳ್ಳಗೆ ಕಾರಣ ಏನು ಅಂತ ಹಾಲು ಏನೋ ಮಿಕ್ಸ್ ಆಯಿತು. ಹಾಲ ಜೊತೆಗೆ ಈ ಬಟ್ಟೆನೂ ಮಿಕ್ಸ್ ಮಾಡಿಬಿಟ್ಟಾರೆ ಪಾಪಂದು ಎಷ್ಟು ಚೆನ್ನಾಗಿ ಕಾಣಿಸೋದು ಅಂದರೆ ಕ್ಯೂಟಾಗಿತ್ತು ಇದು ನೀನು ಮಾಡೋದು ಡೈಲಿ ಯೂಸ್ಗೆ ಹಾಕ್ಕೊಂಡಿದ್ದೀನಿ ಮಗನೇ ಅಪ್ಪಾಚಿನ ಪಡ್ಡು ಏನಪ್ಪ ಅದು ಏನಪ್ಪ ಅದು ಪಡ್ಡು ಪಡ್ಡು ಗೈಸ್ ಇದು ನನ್ನ ಪ್ಲೇಟ್ ನಾನು ಹಾಕ್ಕೊಂಬಂದಿದ್ದೀನಿ ನಮ್ಮ ಒಂದು 3 ಪ್ಲೇಟ್ ಎಲ್ಲ ಖಾಲಿ ಆಗೈತೆ ಹೆಂಗಿತ್ತು ಅಂತ ಕೇಳೋಣ ಅನ್ಕಡೆ ಹೆಂಗಿತ್ತು ಮಮ್ಮಿ ಸೂಪರ್ ಚೆನ್ನಾಯ್ತಾ ಆನೆಸ್ಟ್ ಆಗಿರು ಮಮ್ಮಿ ಚೆನ್ನಾಗೈತೆ. ಚೆನ್ನಾಗಿ ಚಟ್ನಿಗೂ ಕಾಂಬಿನೇಷನ್ ಚೆನ್ನಾಗೈತೆ. ಚೆನ್ನಾಯ್ತಾ ಓಕೆ ಗೈಸ್ ಈಗ ನಾನು ಟಿಫನ್ ಮಾಡ್ತೀನಿ ಹಾಂ ಮೇಡಮ್ ಅವ್ರು ನೋಡಿ ಟಿ ವಿ ಗೈಸ್ ಈಗ ತಾನೇ ಹಾಲು ತಿನ್ನಿಸ್ದೆ ಪಡ್ಡು ತಿನ್ನಲ್ಲ ಅವಳು ಇಟ್ಕೊಂಡು ಒಂದು ತಿಂತಾಳೆ ಖಾಲಿ ಮಾಡ್ತಾಳೆ ಸ್ವಲ್ಪನೇ ಕಚ್ಕೊಂಡು ಅಂದರೆ ಅವಳಿಗೆ ಇದೊಂದು ಟಿಫನ್ ಆಗಿದ್ದು ತಿನ್ಸೋಕ್ಕಲ್ಲ ಇನ್ನು ಹಲ್ಲುಗಳೆಲ್ಲ ಬರಬೇಕಲ್ಲ ಅಗ್ಯಕ್ಕೆ ಅದಕ್ಕೆ ಅವಳಿಗೆ ಸರಿ ಮಾಡಿಬಿಟ್ಟೆ ಇವತ್ತು ಚೆನ್ನಾಗಿದೆ ಸ್ಮೂತಾಗಿ ಚೆನ್ನಾಗೈತೆ. ಬೇಡ ನಾನು ತಿಂದೆ ಸಾಕಾಯ್ತು. ಸಾಫ್ಟಾಗಿ ಬಂದಿದೆ ಅಂತೆ ನೋಡಿ ಓಕೆ ಗೈಸ್ ಸಿಗೋಣ ಟಿಫನ್ ತಿಂದಾದ್ಮೇಲೆ ನಮ್ಮ ಮಮ್ಮಿಗೆ ಇವತ್ತು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ಗೈಸ್ ಆಮೇಲೆ ವೀಡಿಯೋ ಮಾಡ್ತೀನಿ ಅದನ್ನು ಅವ್ರು ಟೇಸ್ಟ್ ಮಾಡಿರ್ತಾರೆ ಯಾವ ಥರ ಇದೆ ಅಂತ ವೆರಿ ಈಸಿ ಸ್ನ್ಯಾಕ್ ಗೈಸ್ ಜೆಪ್ಟೋನಲ್ಲಿ ವಾಟರ್ ಮಿಲನ್ ಆರ್ಡ್ರ್ ಮಾಡಿದೆ ಮತ್ತು ಒಂದು ಐಸ್ ಕ್ರೀಮ್ ಮಾಡಿದೆ ಇನ್ನೊಂದು ಐಸ್ ಕ್ರೀಮ್ ಫ್ರೀಯಾಗಿ ಕಟ್ ಕಳಿಸಿದ್ದಾರೆ ಚೆನ್ನಾಗಿತ್ತು ಐಸ್ ಕ್ರೀಮ್ ತಿಂದವ್ರಿಗೆ ನಾನು ಆಗಲೇ ಖಾಲಿ ಮಾಡಿ ಮಡಗ್ಬಿಟ್ಟಿದ್ದೀನಿ ಅವ್ರು ನೋಡಿ ಐಸ್ ಕ್ರೀಮ್ ತಿಂತಾರೆ ಕತೆನ ಇಂಥವೆಲ್ಲ ಚೆನ್ನಾಗೋಯ್ತವೆ ಕೇಳಿ ಕೇಳಿ ಇಸ್ಕೊಳ್ಳೋದು ವಾವ್ ಹೆಂಗೈತೆ ಮಗನೆ ಯಮ್ಮಿ ಆಗೈತಾ ಓ ವಾವ್ ಸೂಪರ್ ಓನಮ್ಮ ನಮ್ಮ ಮಮ್ಮಿಗೆ ಮಾಡ್ಕೊಡ್ತೀನಿ ಒಂದು ಸ್ನ್ಯಾಕ್ ಅಂತ ಹೇಳಿದ್ನಲ್ಲ ಸೊ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಲೆಮನ್ ಒಂದು ತೊಗೋಬೇಕು ಈಗ ಕೋಸಂಬರಿ ಮಾಡೋಣ ಅಂತ ಒಂಚೂರು ನೆನೆ ಹಾಕಿದ್ದೀನಿ ಈಗ ಸ್ನ್ಯಾಕ್ ಮಾಡೋಣ ಬನ್ನಿ ಸ್ನ್ಯಾಕಿಗೆ ಬೇಕಾಗಿರೋದು ಏನಿಲ್ಲ ಯೂನಿಬಿಕ್ ಬಿಸ್ಕೆಟ್ ಅಷ್ಟೇ ಇದು ಬಂದು ಸ್ಪೈಸಸ್ ಇರುತ್ತೆ ಆಲೂಗೆಡ್ಡೆಯಿಂದ ಮಾಡಿರ್ತಾರೆ ನಾನು ತೊಗೊಂಬಂದಿದ್ದನ್ನು ಡಿಮಾರ್ಟಲ್ಲಿ ಇದಕ್ಕೀಗ ನಾವು ಮೇನ್ ಆನಿಯನ್ನೇ ಕಟ್ ಮಾಡ್ತಾಳಿಲ್ಲ ಆನಿಯನ್ನೇ ಬಿಟ್ಬಿಟ್ಟಿದ್ದೀನಿ ಫಸ್ಟ್ ಆನಿಯನ್ ಕಟ್ ಮಾಡ್ಕೊತೀನಿ ಗೈಸ್ ಇದು ನೋಡಿ ಚಾಪರ್ ಐತಿದು ಡಿಮಾರ್ಟಲ್ಲಿ ಸಿಗುತ್ತೆ ನೋಡಿ ಅಥವಾ ಆನ್ಲೈನಲ್ಲೂ ಸಿಗುತ್ತೆ ನೀವು ಬೈ ಮಾಡ್ಬೋದು ಚೆನ್ನಾಗಿ ಈ ಆನಿಯನ್ನು ತರಕಾರಿ ಎಲ್ಲ ಸ್ವಲ್ಪ ಈ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಸಣ್ಣದಾಗಿ ಗ್ರೈಂಡ್ ಮಾಡುತ್ತೆ
ಕೈಯಲ್ಲೇ ಮಾಡೋದು. ನೋಡಿ ನಾನು ಈ ಥರ ಭಾಗ ಮಾಡಿ ಹಾಕ್ತೀನಿ. ಇದಕ್ಕೆ ಎಷ್ಟು ಸಣ್ಣದಾಗುತ್ತೆ ಗೊತ್ತಾ. ಏನು ಮಾಡ್ಕೊಂಡು ನೋಡ್ಬೋದು ಅವಳು ಹಂಗೆ ಒಂಚೂರು ಮುಂದೆ ಈ ಥರ ಲಾಕ್ ಮಾಡೋದಷ್ಟೇ. ಈ ಥರ ಲಾಕ್ ಮಾಡಬೇಕು. ಎಸ್ ನೋಡಿ ಎಷ್ಟು ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡಿದೆ ಅಂತ. ರೈಸ್ ರೆಡಿ ಆಯಿತು ನೋಡಿ. ಇಲ್ಲಿ ಏನು ಸೌತೆಕಾಯಿ, ಕ್ಯಾರೆಟು, ಆನಿಯನ್ನು, ಲೆಮನ್ನು, ಉಪ್ಪು ಖಾರ ಪುಡಿ ಏನು ಅವಶ್ಯಕತೆ ಇಲ್ಲ, ನಿಮಗೆ ಬೇಕು. ನಮ್ಮ ಮಮ್ಮಿ ಸ್ವಲ್ಪ ಸ್ಪೈಸಸ್ ಜಾಸ್ತಿ ತಿನ್ನೋದು, ಅವ್ರಿಗೆ ಸ್ವಲ್ಪ ಖಾರ ಇರಲಿ ಅಂತ. ಬಂದು ಗೈ ಸಾರನ್ನ ಬಂದು ಈಗ ಟೇಸ್ಟಿಗೆ ಕೊಡೋಣ ಇರಿ ನಮ್ಮ ಅಮ್ಮಂಗೆ. ಝೂಮಲ್ಲಿ ಒಂದ್ಸಲ ತೋರಿಸ್ತೀನಿ ನಿಮಗೆ ಹೆಂಗಿದೆ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮಮ್ಮಿ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಕರೆಕ್ಟ್ ರಿವ್ಯೂ ಕೊಡಬೇಕು. ಓಕೆ, ಚೆನ್ನಾಯ್ತಾ? ಏನಾದರೂ ಹಾಕ್ಬೇಕಾ? ಚೆನ್ನಾಯ್ತಾ? ಟೇಸ್ಟ್ ಚೆನ್ನಾಗಿದೆಯಾ? ಸಕ್ಕತ್ತಾಯ್ತಾ? ಮಾಡ್ಕೋಬೋದಾ? ಎಲ್ಲರೂ ಮನೇಲಿ ಟೇಸ್ಟ್ ಮಾಡ್ಬೋದಾ ಇದನ್ನು? ಗೈಸ್ ನಾನು ಒಂದು ಚೆನ್ನಾಯ್ತಾ? ನಾನು ಟ್ರೈ ಮಾಡ್ತೀನಿ ರೀ ಗೈಸ್. ನಾನು ಒಂದು ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ. ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ. ಇವತ್ತು ಉಪ್ಪು ಖಾರ ಎಲ್ಲ ಹಾಕಿದ್ದೀನಲ್ಲ, ಸೊ ಚೆನ್ನಾಗಿದೆ. ಟ್ರೈ ಮಾಡಿ ನೀವು ಒಂದ್ಸಲ. ಯಾವುದು ಬಿಸ್ಕೆಟ್ ಅಂತ ತೋರಿಸ್ತೀನಿ ರೀ. ಗೈಸಿದೆ ಇದೆ ನೋಡಿ ಬಿಸ್ಕೆಟ್. ಅದು ಯೂನಿಬಿಕ್ದು ಸ್ನ್ಯಾಪರ್ಸ್ ಪೊಟ್ಯಾಟೊ ಕ್ರ್ಯಾಕರ್ಸ್ ಅಂತ ಹೇಳಿ ತೊಗೊಳ್ಳಿ. ನೋಡಿ ಇಲ್ಲಿ ಪೊಟ್ಯಾಟೋದು ಈ ಥರ ಬರುತ್ತೆ. ಒಳಗಡೆ 4 ಪ್ಯಾಕ್ ಇರುತ್ತೆ ಗೈಸ್. ಓಪನ್ ಮಾಡೋಣ. ನೀವು ಎಲ್ಲರಿಗೂ ಆಗಲಿ ಅಲ್ಲ, ತುಂಬ ಬಿಸ್ಕೆಟ್ಸ್ ಇರುತ್ತೆ, ನೀವು ತುಂಬ ಮಾಡ್ಕೋಬೋದು. ಚಿಕ್ಕದಾಗಿರುತ್ತಲ್ಲ ಲೇಯರ್ಸು, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮಧ್ಯಾಹ್ನದ ಊಟಕ್ಕೆ ಇವಾಗ ಒಬ್ಬಟ್ಟು ತಿಂತಾಯಿದ್ದೀವಿ. ಅಮ್ಮ ರಾತ್ರಿ ತಂದಿದ್ರಲ್ಲ, ಫ್ರಿಡ್ಜ್ಗೆ ಇಟ್ಟಿದ್ದೋ, ಸೊ ಅದನ್ನೇ ಖಾಲಿ ಮಾಡೋಣ ಅಂತ ಖಾಲಿ ಮಾಡ್ತಾಯಿದ್ದೀವಿ ಗೈಸ್. ಗೈಸ್ ನಮ್ಮ ಮನೆಗೆ ಗೆಸ್ಟ್ ಬಂದರು. ನಮ್ಮ ಮನೆಗೆ ಗೆಸ್ಟ್ ಬರ್ತಾಯಿದ್ದಾರೆ ಗೈಸ್. ಹಾಯ್, ಏನಿದು ಮೂತಿ? ಹಲೋ, ನಾನು ಇಲ್ಲಿ ನಮ್ಮ ಅಕ್ಕ ಮನೆಗೆ ಬಂದೆ. ನಾಳೆನಾ? ಇಲ್ಲ, ಊರಿಗೆ ಹೋಗ್ಬೇಕು ಕಣೆ ಮಂಡೆಯಿಂದ. ಇಲ್ಲ, ಸಂಡೇ. ಅದೇ ಸಂಡೇ
ಈಗ ಸ್ವಲ್ಪ BBMP ಆಫೀಸ್ಗೆ ಹೋಗಬೇಕು. ಆರ್ನಂದು ಹೆಸರು ಚೇಂಜ್ ಮಾಡಿದ್ವಿ. ಫಸ್ಟು ಚಾರ್ವಿ MN ಅಂತ ಇಟ್ಟಿದ್ವಿ. ಈಗ ಆರ್ನ ಸುರಭಿ ವಿಷ್ಣು ಅಂತ ಚೇಂಜ್ ಮಾಡಿಸ್ಬೇಕು. ಅಂದರೆ ಇಟ್ಟಿದ್ವಿ, ಬರ್ತ್ ಸರ್ಟಿಫಿಕೇಟಲ್ಲಿ ಚಾರ್ವಿ ಅಂತಲೇ ಇದೆ. ಸೊ ಅದಕ್ಕೆ ಅದನ್ನು ಚೇಂಜ್ ಮಾಡಿಸ್ಬೇಕು. ಸೊ ಅದಕ್ಕೆ BBMP ಆಫೀಸ್ಗೆ ಹೋಗ್ತಾ ಇದ್ವಿ. ಸ್ವಲ್ಪ ಅದೆಲ್ಲ ಪ್ರೋಸೆಸಿಂಗ್ ನಡೀತಾ ಇತ್ತು. ಇವತ್ತು ಸ್ವಲ್ಪ ಸೈನೆಲ್ಲ ಹಾಕ್ಬೇಕಂತೆ. ಸೊ ಅದಕ್ಕೆ ಓಡ್ತಾ ಇದ್ವಿ ಗೈಸ್. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ. ಸೊ ರೆಡ್ಡಿಗೆ ಸ್ವಲ್ಪ ಸಿಮಿಲರ್ ಆಗಿರೋ ಕಲರ್ ಹಾಕ್ಕೊಂಡಿದ್ದೀನಿ. ಮೆರೂನ್ ಕಲರ್ ವೇರ್ ಮಾಡಿದ್ದೀನಿ. ಸೊ ಈಗ BBMP ಆಫೀಸ್ಗೆ ಹೋಗಬೇಕು. ಅಲ್ಲಿಗೆ ಹೋಗ್ತಾ ಸಿಗ್ತೀನಿ ಗೈಸ್. ಗೈಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ಎಳ್ನೀರು ಕುಟ್ಕೊಂಡು ಹೋಗೋಣ ಅಂತ ಬಾಯಾರಿಕೆ ಆಗ್ತಿತ್ತು. ಸೊ ಆಗಲೇ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲಪ್ಪ, ಇಷ್ಟು ಬಿಸಿಲಿದೆ. ನನ್ನ ಕಡೆ ಕೊಡ್ತೀಯಾ ಸ್ಟ್ರಾನ ನನ್ನ ಕಡೆ ಕೊಡ್ತೀಯಾ ಸ್ಟ್ರಾ? ಟೇಸ್ಟ್ ಸ್ಪೆಷಲ್ ಏನು? ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನು? ಅಯ್ಯಪ್ಪ ದೇವ್ರೆ, ಇದನ್ನ ಕೇಳಕ್ಕಾಗಲ್ಲ. ಗೈಸ್, ನಾವು ಯಾವ ವರ್ಷವೂ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿಲ್ಲ. ಸೊ ಸುಮ್ಮನೆ ರೇಗಿಸ್ತೀನಿ ಅಷ್ಟೇ. ಸುಮ್ಮನೆ ಎಲ್ಲರೂ ಇದ್ರೆಲ್ಲ ಸ್ವಲ್ಪ ರೇಗಿಸೋಣ ಅಂತ ರೇಗಿಸ್ತಿದ್ದೆ ಅಷ್ಟೇ. ಯಾವ ವರ್ಷವೂ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿಲ್ಲ. ನಮಗೆ ಏನಿದ್ರೂ ನಮ್ಮ ಆ್ಯನಿವರ್ಸರಿ ಅಥವಾ ಈಗ ಸದ್ಯಕ್ಕೆ ಲಾಸ್ಟ್ ಇಯರೆಲ್ಲ ನನ್ನ ಹಸ್ಬೆಂಡ್ ಬರ್ಡೇ, ನನ್ನ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಇಷ್ಟ ಆಗ್ತದೆ. ಇವಾಗ ಆ ಮೆಂಟಾಲಿಟಿನೇ ಇಲ್ಲ ನನಗೇನಿದ್ರು. ಮಗಳು ಇವಾಗ ಏನೇ ಇದ್ದರೂ ಇಬ್ರಿಗೂ ಕೂಡ ನಮ್ಮ ಮಗಳೇ ಆಗಿದ್ದಾಳೆ. ಅವಳ ಬಗ್ಗೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಅವಳಿಂದನೇ ನಮಗೆ ಖುಷಿ ಅಲ್ವಾ. ಸೊ ಅವಳನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಆಲ್ವೇಸ್. ಯಾರಿದು ಮಗನೆ? ಆರ್ನ ಯಾರಿದು? ಯಾರಿವರು? ಜಾನ ಯಾರಿದು? ಆರ್ನ ಇದು ಇವ್ರು ಯಾರಿದು ಹೇಳು. ಯಾರದು ಮಗನೆ? ಅಲ್ಲೋಡಲ್ಲಿ ಇಸ್ಕೋಗಲಿ. ಇವಾಗ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ. ಇಲ್ಲೇ ನಾವು ರೆಗ್ಯುಲರಾಗಿ ಒಂದು ಕಡೆ ಹೋಗ್ತೀವಿ, ಅಲ್ಲೇ ತಿನ್ನೋದು. ನಮಗೇನಾದರೂ ಔಟ್ಸೈಡ್ ತಿನ್ನಬೇಕು ಅಂದರೆ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡೋದು ಅದೇ. ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಅದು ಸ್ವಲ್ಪ ಹೆಲ್ದಿ ಫುಡ್ ಅಲ್ಲ ಅದಕ್ಕೋಸ್ಕರ. ಮಮ್ಮಿ ರೆಡಿನಾ? ಮಮ್ಮಿ ಆಲ್ರೆಡಿ ಟೇಸ್ಟ್ ಮಾಡೈತೆ. ಅಂದರೆ ಜೋಳದ ರೊಟ್ಟಿ ಎಲ್ಲ ತಿಂದೈತೆ. ಅಲ್ಲಿ ಪಡ್ಡೂ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ನಿತ್ಯಶ್ರೀ ಇದ್ದಾರೆ. ನಮ್ಮ ಮೇಡಮ್ ಆಗಲೇ ರೆಡಿಯಾಗಿ ಹೊರಟಾರ, ತೋರಿಸ್ತೀನಿ ರೀ. ಹೊರಟ್ರಾ? ಎಲ್ಲಿಗೆ ಹೊರಟ್ರಾ ಮೇಡಮ್? ಎಲ್ಲಿಗೆ ಹೊರಟಿದ್ದು? ಎಲ್ಲಿಗೆ? ಬ್ಯಾಗ್ ಬರ ಎತ್ಕೊಡೋಯ್ತವಳೆ. ಬ್ಯಾಗ್ ಕೊಡು ಚಿನ್ನಮ್ಮ, ಬ್ಯಾಗ್ ಕೊಡು ಮಗನೆ. ಕೆಳಗಡೆ ಹಾಕ್ಬೇಕು. ಬರ್ತೀನಿ. ಉಪ್ಸಿ ಬ್ಯಾಗ್ ಕೊಡು ಮಗನೆ, ಬ್ಯಾಗ್ ಕೊಡು. ಗೈಸ್ ಬ್ಯಾಗ್ ಎತ್ಕೊಂಡು ಬಾಯ್ ಬಾಯ್. ನಿತ್ಯ ಪಾಪು ಮುದ್ದ ಅಲ್ಲಿ ಕರಿತಾ ನೋಡು. ಆರ್ನ ಆಂಟಿಗೆ ಬಾಯ್ ಮಾಡು. ಆಂಟಿ ಬಾಯ್ ಬಾಯ್ ಮಾಡು.
ಗೈಸ್ ಇದು ಅಂಜನಾನಗರ ಈಸ್ಟ್ ವೆಸ್ಟ್ ಕಾಲೇಜ್ ಹತ್ರ ಇರೋದು ಹೋಳಿಗೆ ಮನೆ ಅಂತ. ಸಕ್ಕತ್ತಾಗಿ ಮಾಡ್ತಾರೆ ಗೈಸ್ ಇದು ರೀಲ್ಸಲ್ಲಿ ಫೇಮಸ್ ಆಗಿತ್ತು ಅಂದ್ಬಿಟ್ಟು ಅಲ್ಲೇ ನಿಯರ್ ಬೈ ಮಾಡ್ತಿದ್ರು. ಸುಮಾರು ಕಡೆ ನೋಡಿದ್ದೆ, ಬಟ್ ನಾನು ಟೇಸ್ಟ್ ಮಾಡೋಣ ಅಂತ ಹೋದೆ. ಟೇಸ್ಟ್ ಓಕೆ, ಬಟ್ ಅಮೌಂಟ್ ವರ್ತಿಲ್ಲ ಅನಿಸ್ತು ಗೈಸ್. 100 ರುಪೀಸ್ ಅಂತೆ. ಸ್ಟ್ರಾಬೆರಿ 3 ಸ್ಟ್ರಾಬೆರಿ ಹಾಕಿರ್ತಾರೆ, ಬಟ್ ನಾಟ್ ವರ್ತ್ ಅನಿಸುತ್ತೆ. ಟೇಸ್ಟ್ ಓಕೆ, ಚೆನ್ನಾಗಿತ್ತು. ಅಂಗಡಿ ಇಟ್ಕೊಂಡು 3 ಫ್ಲೋರ್ ಹತ್ತಷ್ಟು ಸುಸ್ತಾಯಿಸ್ತದೆ ಗೈಸ್. ಬೆಳ್ಳುಳ್ಳಿ 100 ರೂಪಾಯಿ ಕೆಜಿ ಅಂತೆ. ನಮ್ಮಮ್ಮ 1 ಕೆಜಿ, ನಾನೊಂದು ಅರ್ಧ ಕೆಜಿ ತೊಗೊಂಡೆ. ಮೂಲಂಗಿ, ಆಲೂಗೆಡ್ಡೆ ಅಂತ ನಾನು ಬಳಸೋದಿಲ್ಲ ಅಡುಗೆಗೆ, ಆರ್ನಂಗೋಸ್ಕರ ಬಳಸ್ತೀನಿ. ಈಗ ಜಸ್ಟ್ ಕಮ್ಮಿಂಗ್ ಗೈಸ್ ಈ ಡ್ರೆಸ್ ಆ್ಯಕ್ಚುಲಿ ಕ್ಯಾಶುಯಲ್ ವೇರ್ ಥರ ಕೋಸೆಟ್ ಇದೆ, ಬಟ್ ನೋಡೋದಕ್ಕೆ ಸ್ವಲ್ಪ ನೈಟ್ ಡ್ರೆಸ್ ಥರ ಕಾಣಿಸ್ತಿದೆ. ಸೊ ಅದಕ್ಕೆ ಅಂದರೆ ಡೈಲಿ ವೇರ್ ಮಾಡೋಣ ಅಂತ ಹಾಕ್ಕೊಬಿಟ್ಟಿದ್ದೀನಿ. ಇವತ್ತು ಬೇರೆ ವ್ಯಾಲೆಂಟೈನ್ಸ್ ಡೇ ಇತ್ತಲ್ಲ, ಅದಕ್ಕೆ ಫಸ್ಟ್ ಹೊಸದೇ ಹಾಕ್ಕೊಬಿಡೋಣ ಅಂತ. ಇವಳು ನಾನು ವೀಡಿಯೋ ಮಾಡ್ತಾರೆ ಫುಲ್ ನಗ್ತಾಳೆ ಗೈಸ್. ವೀಡಿಯೋ ಮಾಡಿ ಅಂದರೆ ನಗ್ತಾಳೆ. ಇಲ್ಲ ಮಾಡ್ತೀನಿ. ಬಂದ್ಲು ರಾಣಿ. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಿ ಯಾರು ನೋಡ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.